ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಟೈಮ್ ಬಂದು ಇವಾಗ 5:25 ಆಗಿದೆ, ಅರ್ಲಿ ಮಾರ್ನಿಂಗು. ನಾನು ಎದ್ದಾಗ 3:45 4 ಗಂಟೆ ಅಂತ ಅನಿಸುತ್ತೆ. ಯಾಕಂದರೆ ನಿನ್ನೆ ಅಂದರೆ ಓದ್ ವ್ಲಾಗಲ್ಲೇ ನಾನು ಹೇಳಿದ್ದೆ ಹುಣ್ಣಿಮೆ ಅಂತ ಹೇಳ್ಬಿಟ್ಟು. ಹುಣ್ಣಿಮೆ ಇತ್ತಲ್ಲ, ಅವತ್ತು ಎಲ್ಲ ಒರೆಸಿ ನೀಟಾಗಿ ಪೂಜೆ ಮಾಡಿದ್ದೆ. ಮತ್ತು ನೈಟೆಲ್ಲ ಬಾಗಿಲು ತೊಳೆಯೋದೆಲ್ಲ ಏನೂ ಬೇಡ ಅಂತ ಏನೂ ಮಾಡಿರಲಿಲ್ಲ. ಬೆಳಗ್ಗೆನೇ ಇತ್ತು, ಅದಕ್ಕೆ ಬಾಗಿಲೆಲ್ಲ ತೊಳೆದು ನೀಟಾಗಿ ಕಸ ಗುಡಿಸಿ ಮನೆ ಒರೆಸಿ ನಾನು ಸ್ನಾನ ಮಾಡಿ ದೇವ್ರ ಮನೆಯೂ ಎಲ್ಲ ರೆಡಿಯಾಗಿದೆ. ಇನ್ನು ದೀಪ ಹಚ್ಚಬೇಕು, ಉಪ್ಪಿನ ದೀಪ ಒಂದು ರೆಡಿ ಮಾಡ್ಕೋಬೇಕು ಅಷ್ಟೇನೇನೆ. ಅದನ್ನು ಪೆಣ್ಣಿಗಿಟ್ಟಿದ್ದೀನಿ. ಮತ್ತು ಸ್ವಲ್ಪ ನೈವೇದ್ಯ ಮಾಡ್ಕೋಬೇಕು. ಬ್ರಾಹ್ಮಿ ಮುಹೂರ್ತದಲ್ಲೇ ಅದನ್ನು ಹಚ್ಬೇಕಲ್ವ, ಹಾಗಾಗಿ ಇನ್ನೊಂದು 20 ನಿಮಿಷ 6 ಗಂಟೆ ಒಳಗಡೆ ನಾನು ದೀಪ ಹಚ್ಬಿಡ್ತೀನಿ. ಅಷ್ಟರೊಳಗಡೆ ಉಪ್ಪಿನ ದೀಪ ಒಂದು ರೆಡಿ ಮಾಡಿಕೊಂಡು ದೀಪನ ಹಚ್ಚಬೇಕು. ಬೇಗ ಟೈಮ್ ಆಗೇ ಹೋಗ್ಬಿಡುತ್ತೆ. ನಾನು ಹಿಂದಿನ ದಿನ ರೆಡಿ ಮಾಡಿಕೊಂಡು ಇವತ್ತು ಪೂಜೆ ಮಾಡೋಕ್ಕೋದ್ರೂ ಇಷ್ಟೇ ಆಗುತ್ತೆ. ಬೆಳಗ್ಗೆ ಎದ್ದು ಇಷ್ಟೊಂದೆಲ್ಲ ಮಾಡೋಕ್ಕೋದ್ರೂ ಇಷ್ಟೇ ಆಗುತ್ತೆ. ಅದೇನೋ ಗೊತ್ತಿಲ್ಲ, ನನಗೆ ಆಷಾಢ ಶುಕ್ರವಾರ ಅಂದರೆ ಒಂದು ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಅಂತಲೇ ಅನಿಸುತ್ತೆ. ಬೇರೆ ಟೈಮಲ್ಲಿ ಇಷ್ಟು ಬೇಗ ಎದ್ದೇಳೋದಕ್ಕೆ ಅಪ್ಪನ ಇಚ್ಛೆ ನನ್ನ ಕೈಲಿ ಆಗಲ್ಲ ಅಂತ ಇರ್ತೀನಿ. ಮತ್ತು ಎಲ್ಲಾದರೂ ಹೋಗ್ಬೇಕಾದ್ರೂ ಅಷ್ಟೇ, ಎದ್ದೇಳಬೇಕು, ಬೇಗ ಹೋಗಬೇಕು, ಕೆಲಸ ಮುಗಿಸ್ಬೇಕು ಅನ್ನೋ ಟೆನ್ಷನ್ ಜಾಸ್ತಿ ನನಗೆ. ಅದೇನೋ ಅದು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ ನನಗೆ. ಎಲ್ಲಾದರೂ ಹೋಗ್ಬೇಕಾದ್ರೂ ಹಂಗೇನೆ ಭಯ, ಒಂಥರ ಜವಾಬ್ದಾರಿ, ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋಗಬೇಕು ಅಂತ. ಅದಕ್ಕೆ ಹೇಳ್ತಾ ಇರ್ತಾರೆ ನಂದೀಶ್ವರು. ಆಮೇಲೆ ಅವ್ರು ಇಲ್ಲ ಅಂದರೂ ಅಷ್ಟೇ ನಂಗೆ ನಿದ್ದೆ ಬರೋದಿಲ್ಲ, ಬೇಗ ಎದ್ದೇಳಬೇಕು, ಕೆಲಸ ಮಾಡಬೇಕು ಅಂತ ಇರ್ತೀನಿ. ಅವರಿದ್ದರೆ ಆರಾಮ್ಸಲ್ಲಿ ಮಲಗಿರ್ತೀನಿ. ಮಾಡ್ಕೊಂಡ್ರೆ ಆಯಿತು ಬಿಡು ಅನ್ನೋದು ರೀತಿ ನೆಗ್ಲೆಕ್ಟ್ ಮಾಡ್ತೀನಿ. ನೋಡಿ, ಹಂಗೆ ಜವಾಬ್ದಾರಿ ಅನ್ನೋದೆಷ್ಟು ನಿದ್ದೆನೂ ಕೆಡ್ಸುತ್ತೆ, ಮತ್ತು ಬೇಗ ಎದ್ದೇಳಬೇಕು, ನಾವು ಮಾಡಬೇಕು ಅನ್ನೋ ಕಾತುರ ಜಾಸ್ತಿ ನಮಗೆ. ಲೇಟ್ ಮಾಡೋದು ಬೇಡ, ವ್ಲಾಗ್ನ ಕಂಟಿನ್ಯೂ ಮಾಡಿಬಿಡ್ತೀನಿ ಬೇಗ. ರಕ್ಷಿ ಮಲಗಿದ್ದಾನೆ, ಅವ್ನಿಗೂ ಹೋಮ್ವರ್ಕ್ ಜಾಸ್ತಿ ಇದೆಯಂತೆ, ಹಾಗಾಗಿ ಬೇಗ ಎಬ್ರಿಸಮ್ಮ ಅಂತ ಹೇಳ್ದೆ. ಅವ್ನು ಇವಾಗ ಎಬ್ರಿಸ್ಬೇಕು. ಬೆಳಗ್ಗೆನೇ ಎದ್ದು ತಲೆಗೆ ಸ್ನಾನ ಮಾಡ್ಕೊಬಿಟ್ಟಿದ್ದೀನಿ. ತಲೆ ಸ್ವಲ್ಪ ಇನ್ನೂ ನೋವು ಬಂದಿಲ್ಲ, ನೋಡೋಣ ಆಮೇಲೆ. ಇವಾಗ ಪೂಜೆನ ಶುರು ಮಾಡ್ಕೋಬೇಕು. ಸ್ವಲ್ಪ ನೈವೇದ್ಯ ಮಾಡ್ಕೊಂಬಿಡ್ತೀನಿ. ರಕ್ಷಿ ಮಲಗಿದ್ದಾನೆ, ಬನ್ನಿ. ಒಂದು ಸ್ವಲ್ಪ ಏನಾದರೂ ಸಜ್ಜಿಗೆ ಈ ಥರದ್ದು ಏನಾದರೂ ನೈವೇದ್ಯ ಮಾಡ್ಕೊಂಬಿಟ್ಟು ಆಮೇಲೆ ಒಂದೇ ಸರಿ ದೇವ್ರ ಮನೆ ಒಳಗಡೆ ಹೊರಟೋಗ್ಬಿಡ್ತೀನಿ. ಬೇಗ ದೀಪ ಹಚ್ಚೋದಕ್ಕೆ ಸರಿ ಹೋಗ್ಬಿಡುತ್ತೆ. ಸ್ವಲ್ಪ ಕೇಸರಿ ಬಾತು, ಸಜ್ಜಿಗೆ ಏನಾದರೂ ಒಂದು ಸ್ವಲ್ಪ ಮಾಡ್ಕೊತೀನಿ ಕ್ವಿಕ್ಕಾಗಿ. ಪೂಜೆ ಎಲ್ಲ ಮಾಡಿ ಸ್ವಲ್ಪ ಮೇಲೆ ಬಂದೆ, ನೋಡೋಣ ಅಂತ ಹೇಳಿ ಬಂದು ನೋಡಿದ್ರೆ ಎಷ್ಟೊಂದು ಮಂಗಳ ಅಂತೀವಿ ನಮ್ಮ ಕಡೆ, ಎಷ್ಟು ಮಂಗಳ ಸುರಿತಾ ಇದೆ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೂ ಜಾಸ್ತಿ ಕವರ್ ಆಗುತ್ತೆ. ಪೂಜೆ ಎಲ್ಲ ಆಯಿತು. ಇವಾಗ ಒಂದು ಗ್ಲಾಸ್ ಫಸ್ಟು ಬಿಸಿಲು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ರಕ್ಷಿ ತಿಂಡಿಗೆ ಪ್ರಿಪೇರ್ ಮಾಡಬೇಕು. ಏನು ಪರೀಕ್ಷಿತ, ಅವ್ರು ಬೆಳಗ್ಗೆ ಕೂತ್ಕೊಬಿಟ್ಟಿದ್ದೀರಾ? ಜಾಸ್ತಿ ಹೋಮ್ವರ್ಕ್ ಅದೇ ಕಣಮ್ಮ, 5 ಗಂಟೆಗೆ ಎಬ್ರಿಸಮ್ಮ ಅಂತ ಅಂದ. ಟೈಮ್ ನೋಡಿದ್ರೆ ಆಗಲೇ 6:15. ಇವಾಗ ಎದ್ದು ಚಳಿ ಆಗ್ತಾಯಿತ್ತಂತೆ, ಅದಕ್ಕೆ ಹಿಂಗೆ ಕುತ್ಕೊಂಡು ಬೆಡ್ಶೀಟ್ನ ಹಂಗೆ ಎತ್ಕೊಂಬಂದ್ಬಿಟ್ಟು ಅವನೇ ಕುತ್ಕೊಂಡು ಬರೆಯೋಕ್ಕೆ.
ಇನ್ನೊಂದು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ನೀಟಾಗಿ ಬರ್ಬೇಕು ಸರ್. ಹಾಂ, ಕೇಳಿಸ್ತದ? ಗುಡ್ ಮಾರ್ನಿಂಗ್ ರಕ್ಷಿ. ಏನಂದರೂ ಮಾತಾಡಲ್ಲ ನಮ್ಮ ಮಗು, ಏನಂದ್ರೂ ಏನು ಮಾತಾಡಲ್ಲ. ಒಂಥರ ಬೆಳಗ್ಗೆನೇ ಪೂಜೆ ಆಗ್ಬಿಟ್ರೆ ಒಂಥರ ಮೈಂಡೇ ಪೀಸ್ಫುಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಮ್ಮ ಕೆಲಸ ಸ್ಟಾರ್ಟ್ ಕರು. ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ, ಆಮೇಲೆ ನೋಡೋಣ. ರಕ್ಷಿನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವಾಗ ಕೋಟೆ ಮಾರಮ್ಮನ ದೇವಸ್ಥಾನದ ಹತ್ರ ಬಂದೆ. ಪ್ರತಿ ಸರಿ ನಾನು ಇಲ್ಲೇ ಬಂದು ದೀಪ ಹಚ್ತೀನಿ. ರೆಗ್ಯುಲರಾಗಿ ನಾನು ಬ್ಲಾಗ್ ನೋಡೋರಿಗೆ ಗೊತ್ತೇ ಇರುತ್ತೆ. ನಾನು ಉಪ್ಪಿನ ದೀಪ ಹಚ್ಚೋದಕ್ಕೆ ಶುರು ಮಾಡಿ ಒಂದು 4-5 ವರ್ಷ ಆಯಿತು. ನಾನು ಸ್ಟಾರ್ಟಿಂಗ್ ಉಪ್ಪಿನ ದೀಪ ಹಚ್ಚಿದ್ನಲ್ಲ, ಆ ವರ್ಷ ಏನು ಅಂತ ಅಂದರೆ ನಂದೀಶ್ವರಿಗೆ ನಾನಂದೆ, ನನ್ನನ್ನು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ, ಅದು ನೀವು ಆಷಾಢ ಶುಕ್ರವಾರನೇ ಕರ್ಕೊಂಡೋಗ್ಬೇಕು ಅಂತ ಹೇಳಿದೆ. ಪಾಪ ನಂದೀಶ್ವರು ಹೇಳಿದ್ರು, ಇಲ್ಲ ಇವಾಗ ಬೇಡ ನಿಶು, ಈ ಟೈಮಲ್ಲಿ ಹೋದ್ರೆ ತುಂಬ ರಶ್ ಇರ್ತಾರಂತೆ ಅಂತ ಹೇಳಿದ್ರು. ಅಂದರೆ ಆಷಾಢ ಶುಕ್ರವಾರ ಸಿಕ್ಕಾಬಿಟ್ಟೆ ರಶ್ಶು ಅಂತ ಹೇಳಿಬಿಟ್ಟು. ನಾನೇನು ಅಂದ್ಕೊಂಡೆ ಅಂದರೆ, ರಶ್ಶು ಅಂದರೆ ಇನ್ನು ಎಷ್ಟೊತ್ತು ರಶ್ ಆಗ್ಬೋದು, ಹೆಚ್ಚು ಕಮ್ಮಿ ಅಂದರೆ ಒಂದು 3 ಅವರ್ ಆಗುತ್ತಾ, ಆಗಲಿ ಬಿಡಿ ಪರವಾಗಿಲ್ಲ, ನಾವು ದರ್ಶನ ಮಾಡಲೇಬೇಕು, ಹೋಗಲೇಬೇಕು ಅಂತ ಹಠ ಮಾಡಿ ಕರ್ಕೊಂಡು ಹೋದೆ. ಆದರೆ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು 2 ಅವರ್ಗೆಲ್ಲ ನಿಜವಾಗ್ಲೂ ದರ್ಶನ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ನಂದೀಶ್ವರ್ ಹೇಳಿದ್ರು, ಇವಾಗ ನಾರ್ಮಲಲ್ಲಿ ಹೋದರೆ ತುಂಬ ಜನ ಇದ್ದಾರೆ, ಬೇಡ ಟಿಕೆಟ್ ತೊಗೊಂಡು ಹೊಟ್ಟೋಗ್ಬಿಡೋಣ ಅಂದರು. ಒಬ್ರಿಗೆ 100 ರೂಪೀಸ್ ಏನೋ ಇತ್ತು. ಆಯಿತು ಅಂತೇಳಿ ಅದೇ ಟಿಕೆಟ್ನ ತೊಗೊಂಡು ಹೋದ್ವಿ. ನಾವು ಬೆಳಗ್ಗೆ 11 ಗಂಟೆಗೆ ಟಿಕೆಟ್ ತೊಗೊಂಡು ದರ್ಶನಕ್ಕೆ ನಿಂತಿದ್ದಕ್ಕೆ ಸಂಜೆ 7:15 ನಾವು ದರ್ಶನ ಮಾಡಿದ್ದೀವಿ. ಊಟ ಇಲ್ಲ, ಅಲ್ಲಿ ಕುಡಿಯೋದಕ್ಕೆ ನೀರು ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ನಾನು ಅವತ್ತೇ ಚಾಮುಂಡಮ್ಮನ ಕೈ ಮುಕ್ಕೊಂಬಂದ್ಬಿಟ್ಟೆ, ನಾನು ಇನ್ಯಾವತ್ತೂ ಆಷಾಢದಲ್ಲಿ ಬರಲ್ಲ ತಾಯಿ ಅಂತ ಹೇಳಿಬಿಟ್ಟು. ಇಲ್ಲಿ ಇರುವಂಥದ್ದು ಕಲ್ಲೇ ಮಾಡಿರುವಂಥ ಚಾಮುಂಡಮ್ಮ. ನೋಡಿ ಎಷ್ಟು ಪುಟ್ಟದಾಗಿರೋ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಮಾಗಡಿಲಿ ಯಾರಾದರೂ ಇದ್ದರೆ ಹೋಗಿ ಒಂದು ಸರಿ ನೋಡ್ಕೊಂಬಂದು, ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಚಾಮುಂಡಮ್ಮ ಎಲ್ಲನೂ ಒಂದೇ, ಆದರೆ ಇರುವಂಥ ಜಾಗ ಬೇರೆ ಬೇರೆ ಅಷ್ಟೇ. ಹಾಗಾಗಿ ನಾನು ಇಲ್ಲೇ ಬಂದು ಪೂಜೆ ಮಾಡ್ತೀನಿ. ಇಲ್ಲೇ ಬಂದು ಆಷಾಢದಲ್ಲಿ 3 ವಾರ ಬಂದು ನಿಂಬೆಹಣ್ಣು ದೀಪ ಹಚ್ಚಿ ಹತ್ತಿರದಿಂದ ದೇವ್ರನ್ನ ನೋಡಿಕೊಂಡು ಕೈ ಮುಕ್ಕೊಂಡು ಬರ್ತೀನಿ. ಒಂಥರ ಸಮಾಧಾನ ನನಗೆ. ಮನೆಗೆ ಬಂದು ತಿಂಡಿ ಎಲ್ಲ ಮುಗಿಸಿ ಇವಾಗ ಹೊಲದ ಹತ್ರ ಹೋಗ್ತಾಯಿದ್ದೀನಿ. ನಾನು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊಲದ ಹತ್ರ ಬಂದ್ವಿ. ಬೆಳಗ್ಗೆನೇ ಹಸು ಕಟ್ಟಾಕ್ಬಿಟ್ಟು ಎಲ್ಲ ಹೋಗಿದ್ದೆ. ರಕ್ಷಿನ ಬಿಡೋದಕ್ಕೆ ಮುಂಚೆ ಬಂದು ಹಸು ಕಟ್ಟಾಕ್ಬಿಟ್ಟು ಹೋಗಿ ಮತ್ತೆ ಆಮೇಲೆ ಬಂದು ಮತ್ತೆ ಕಟ್ಟಾಕ್ಬಿಟ್ಟು ಹೋಗಿದ್ದೆ. ಇವಾಗ ಹಸು ಹೊಡ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದಲ್ವ, ಮಧ್ಯಾಹ್ನ ಟೈಮ್ ನಿದ್ದೆ ಮಾಡೋಣ ಅಂತ ಅನ್ಕೋತೀನಿ. ಕೆಲವೊಂದು ಸರಿ ಸರಿಯಾಗಿ ನಿದ್ದೆನೇ ಬರೋದಿಲ್ಲ, ಯಾಕೋ ಗೊತ್ತಿಲ್ಲ. ಇವತ್ತು ಹಂಗೆ ಮಲ್ಕೊಂಡೆ ನಿದ್ದೆ ಮಾಡೋಣ ಅಂತ, ನಿದ್ದೆ ಬರಲಿಲ್ಲ. ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿಕೊಂಡು ಆಮೇಲೆ ಹಸು ಹೊಡ್ಕೊಂಡು ಹೋಗ್ಬಿಡೋಣ ಅಂತ ಇದು ಬಂದೆ. ಒಂದು ಕಡೆ ನೋಡಿದ್ರೆ ಬಿಸಿಲು, ಒಂದು ಕಡೆ ತೋರಿಸ್ತೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಈ ಕಡೆ ಮೋಡ ನೋಡಿ ಮಳೆ ಬರೋ ಥರ ಇದೆ, ಈ ಕಡೆ ನೋಡಿ ಬಿಸಿಲು ಬರ್ತಾ ಇದೆ. ನೋಡಿ ಒಂದೊಂದು ಸರಿಗೆ ಒಂದೊಂದು ಥರ ಚೇಂಜ್ ಆಗುತ್ತಲ್ವ. ಅದಕ್ಕೆ ನೋಡ್ತಾ ಇದ್ದೇನೆ, ಸೌಂಡ್ ಆಗ್ತಾಯಿತ್ತು, ಮಳೆ ಬರ್ತಾ ಇದೆಯೇನೋ ಅಂತ ಹೇಳಿಬಿಟ್ಟು. ಇನ್ನೊಂದು 1/2 ಅವರ್ ಆಗಲಿ ಆಮೇಲೆ ಹಸು ಹೊಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡೆ. ಇವಾಗ ಆ್ಯಕ್ಚುಲಾಗಿ ನಿದ್ದೆ ಬರ್ತಾಯಿದೆ ನನಗೆ. ನಂದೀಶ್ ಅವ್ರು ಅವಾಗ ಯಾವಾಗಲೂ ಹೇಳೋರು, ನೀನು ತುಂಬ ನಿದ್ದೆ ಮಾಡ್ತೀಯಾ ಅಂತ. ಆದರೆ ಇವಾಗ ಅನಿಸುತ್ತೆ ಆ ನಿದ್ದೆ ಎಲ್ಲ ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಾಯಿದ್ದೆ ನಾನು ಆವಾಗ. ಇವಾಗ ಮೊದಲು ಜಾಸ್ತಿ ನಿದ್ದೆ ಬರ್ತಾಯಿತ್ತು ನನಗೆ. ಇವಾಗ ಅಂದರೆ ಯಾಕೋ ಗೊತ್ತಿಲ್ಲ, ಕೆಲವು ಟೈಮು ದಿನಗಳು ಕಳೀತಾ ನಿದ್ದೆ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಪಾಪ ನಮ್ಮ ಹಸು ಎಲ್ಲ ಮೇಲ್ ಸೇರ್ಕೊಂಡ್ಬಿಟ್ಟಿದೆ, ಇದೊಂದು ಕರು ಮಾತ್ರ ಒಂದೇ ಮೇಯ್ತಾ ಇದ್ದೆ ಇಲ್ಲಿ. ಇವಾಗ ಹಸು ಹೊಡ್ಕೊಂಡು ಹೋಗ್ಬೇಕು. ಗಾಳಿಪಟ ಮಾಡಿ, ಎಲ್ಲ ಗಾಳಿಪಟ ಇಲ್ಲೋ ಎಲ್ಲ ಇಷ್ಟೇ ಇರೋದು. ಇದು ಬಾಲಂಗುಚ್ಚಿ ತಾನೇ, ಕಪ್ಪೆ ರಾಯ ತಗೊಳ್ಳು ಗಾಳಿಪಟ. ಏನು ಚೆನ್ನಾಗಿ ಮಾಡಿದ್ದೀಯ ರಕ್ಷಿ ಗಾಳಿಪಟ. ಈ ಬೈಂಡ್ ತಗೊಂಡು ಹಾಳು ಮಾಡಿ ಗಾಳಿಪಟ ಮಾಡಿದ್ದಾನೆ ನಮ್ಮ ಪರೀಕ್ಷಿತ್. ರಕ್ಷಿ ನಾಳೆ ಗಾಳಿಪಟ ಇರ್ತದ, ಈ ಓಲ್ ಮಾಡ್ಕೊಂಡಿರೋದ ನೀನೇ. ಇಷ್ಟು ನೀಟಾಗಿ ಮಾಡೋಣ, ಗಂಧದ ಕಡ್ಡಿ ತಗೊಂಡು ಚುಚ್ಚಿ ಇವಾಗಲೇ ಆರಿಸ್ಬಿಡೋಣ, ತಗೊಂಬಂದ್ಬಿಡು. ಓಹೋ ಇದ್ರ ಬಾಲಂಗುಚ್ಚಿ ಕಾಣಿಸ್ತಾ ಇಲ್ಲ ಮಗನೆ, ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟದೆ. ಇದಕ್ಕೆ ಇದು ದಾರ ಅಲ್ಲೈತೆ, ಬಾಲನೋ ಏನದು
ಏನಕ್ಕೆ ರೀ ಬಾರಂಗೊಚ್ಚಿ ಕಟ್ ಮಾಡಿ ಹಾಕ್ತಾನೆ ಅವನೇ ಏನು ನನ್ನಷ್ಟು ಹಾಕ್ತಾನೆ ಕಣ್ರಿ ಅದಕ್ಕೆ ಬರ ಸಾಕು ಊಟ ಆಯ್ತಲ್ಲ ಆಚೆ ಕಡೆ ಒಂದು ನಿಮಿಷ ವಾಕಿಂಗ್ ಮಾಡ್ಕೊಬಾರ ರಕ್ಷಿ ಬರ ಬಾ ಬಾ ಮತ್ತೆ ನಂಗೆ ಕತ್ಲೆ ಭಯ ಬಾ ಬಾ ಹಾಂ ಇನ್ನೊಂದು ಗಾಳಿಪಟ ಮಾಡ್ತೀಯಾ ಇವತ್ತೇ ಮನೆ ಕೊಡಲ್ಲ ನೀನು ಫ್ರೆಂಡ್ಗೂ ನೀನೇ ಮಾಡ್ಕೊಂಡು ಹೋಗಿ ಕೊಡ್ಬೇಕಾ ನಡಿ ಆಚೆ ಹೋಗ್ಬರ ಮಳೇಲಿ ನೆನ್ಕೊಂಡು ಬಂದು ಹಾಲೆಲ್ಲ ಕರೆದಾಕಿ ಅಡುಗೆ ಮಾಡಿ ಊಟ ಮಾಡಿ ಎಲ್ಲ ಆಯಿತು. ಇವಾಗ ರಕ್ಷಿ ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಮಲ್ಕೊಳ್ಳೋದಷ್ಟೆ. ರಕ್ಷಿ ನಾಳೆ ಗಾಳಿಪಟ ಹಾರಿಸ್ಬೇಕಂತೆ, ಹಾಗಾಗಿ ಗಾಳಿಪಟ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಚಂದ್ರ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ನೀವೇ ತೋರಿಸ್ತೇನೆ. ರಕ್ಷಿ ಚಂದ್ರನ ಹಿಡ್ಕೊಬಂದು ಕೊಟ್ಬಿಡೋ ನನಗೆ. ರಾಕೆಟ್ ಅಲ್ಲ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಪುಟಾಣಿ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ಒಂದು ಲೈಕ್ ಬಟನ್ನ ನೀವು ಕ್ಲಿಕ್ ಮಾಡಬೇಕು ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೋಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.